ಮಂಡ್ಯ ಫಸ್ಟ್ ಸರ್ಕಲ್ ಕೃಷಿ ಇಲಾಖೆ ಬೆಲ್ಲದ ನಾಡು ರೈತರ ಉತ್ಪಾದನಾ ಕಂಪನಿಗಳ ಸಹಯೋಗದಲ್ಲಿ ಮಂಡ್ಯದಲ್ಲಿ ಹಮ್ಮಿಕೊಂಡಿದ್ದ 2 ದಿನಗಳ ಮುನ್ನಡೆ ಮಂಡ್ಯ 2035ರ ಉದ್ಯಮಶೀಲ ಅಧಿವೇಶನದಲ್ಲಿ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪಾಲ್ಗೊಂಡು ಕೈಪಿಡಿ ಬಿಡುಗಡೆ ಮಾಡಿದರು. ಈ ವೇಳೆ ಮಂಡ್ಯ ಫಸ್ಟ್ ಸರ್ಕಲ್ನ ಮಾರ್ಗದರ್ಶಕ ಜಯರಾಮ್ ರಾಯಪುರ, ಶಾಸಕ ಎಚ್.ಡಿ. ಮಂಜು, ಮಾಜಿ ಸಚಿವರಾದ ಡಿಸಿ ತಮ್ಮಣ್ಣ, ಸಿಎಸ್ ಪುಟ್ಟರಾಜು, ಜಿಲ್ಲಾಧಿಕಾರಿ ಡಾ ಕುಮಾರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ವಿಜೆ ಶೋಭಾರಾಣಿ, ಮನ್ಮೂಲ್ ನಿರ್ದೇಶಕ ಬಿಆರ್ ರಾಮಚಂದ್ರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಕುಮಾರಸ್ವಾಮಿ ಮಹಿಳೆಯರು, ಮಕ್ಕಳು, ಯುವ ಜನರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ತಾವು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಯೋಜನೆಗಳನ್ನು ರೂಪಿಸಲಾಗಿತ್ತು. ಮಂಡ್ಯ ಜಿಲ್ಲೆಯಲ್ಲಿ 300ರಿಂದ 400 ಎಕರೆ ಜಮೀನು ನೀಡಿದರೆ ಎಆರ್ ಸಂಶೋಧನಾ ಸಂಸ್ಥೆಯನ್ನು ತರಲು ಅನುಕೂಲವಾಗಲಿದೆ. ಇದರಿಂದ ಅನೇಕ ಯುವ ಜನರಿಗೆ ಉದ್ಯೋಗ ಲಭಿಸಲಿದೆ ಎಂದು ತಿಳಿಸಿದರು. ನಾನು 14 ಗಂಟೆ 15 ಗಂಟೆ ನಿಂತು ಅವರ ಅಹವಾಲುಗಳನ್ನು ಕೇಳಿ ಒಂದು ಬಾರಿ ದೇವದಾಸಿ ವೃತ್ತಿ ಮಾಡ್ತಕ್ಕಂಥ ಬಿಜಾಪುರದ ಒಂದು 8 ಹೆಣ್ಣು ಮಕ್ಕಳು ಬಂದರು. ನಾವು ಕೃಷ್ಣ ಕಚೇರಿಯಲ್ಲಿ ನಿಂತಿದ್ದ ಕೇಳಿದೆ, ಯಾತಿಗೆ ಬಂದಿದ್ದೀರಮ್ಮ, ಏನಾಗ್ಬೇಕಾರೆ ಅವರ ನೋವು ಹೇಳಬೇಕು, ಅವ್ರ ಬದುಕೇನು, ಇವತ್ತು ಯಾವ ರೀತಿ ಇದ್ದಾರೆ ಹೇಳಿದಾಗ ಅವ್ರಿಗೋಸ್ಕರ ಒಂದು ಕಾರ್ಯಕ್ರಮ ರೂಪಿಸಿದೆ. 15,000 ರೂಪಾಯಿಗಳನ್ನ ಅವರಿಗೆ ಸಣ್ಣ ಸಣ್ಣ ಕಿರಾಣಿ ಅಂಗಡಿ ಆಗಲಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಕೊಡ್ತಾರೆ. ಅವರಿಗೆ ಪ್ರತಿಯೊಬ್ಬರಿಗೂ ಒಂದು ಮನೆ ಟಾಪ್ರಿಯಾಗಿ ಕೊಡಬೇಕು ಅಂತ ಹೇಳಿ ತೀರ್ಮಾನ. ಜಯರಾಮ್ ರಾಯಪುರ ರೈತರ ನೀರಾವರಿ ಸೌಲಭ್ಯ ಬಳಸಿಕೊಂಡು ಆದಾಯ ಸಿಗುವ ವಾಣಿಜ್ಯ ಬೆಳೆಗಳನ್ನು ಬೆಳೆಯಬೇಕು. ಆಗ ಮಾತ್ರ ರೈತರು ಆರ್ಥಿಕವಾಗಿ ಸಬಲಗೊಳ್ಳಲು ಸಾಧ್ಯ ಎಂದರು. ದಕ್ಷಿಣ ಕರ್ನಾಟಕದಿಂದ ಇಡೀ ದೇಶಕ್ಕೆ ಒಂದು ಮಾದರಿ ವಿಭಾಗವಾಗಬೇಕು ಅನ್ನೋ ಒಂದು ಆಶಯವನ್ನು ಇಟ್ಕೊಂಡು ನಿಮ್ಮ ತಂದೆಯವರ ಆಸೆ, ಆ ಒಂದು ಆಶಯವನ್ನು ಇಟ್ಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಕೆಲಸಕ್ಕೆ